ವೆಲ್ಕಮ್ ಟು ಚಾನಲ್. ಇವತ್ತು ನಾನು ದೊಣ್ಣೆ ಮೆಣಸಿನ್ಕಾಯಿದು ಬೋಂಡ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಫುಲ್ ಹಾಕ್ಬಿಟ್ಟು ಮಾಡ್ತಾರಲ್ವ ಅದನ್ನು ಒಳಗಡೆ ಸ್ಟಫ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದು ಸ್ವಲ್ಪ ಕ್ಯಾರೆಟು, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇದು ಆಗಲೇ ಕಡಲೆ ಹಿಟ್ಟಿಂದು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಮಿಕ್ಸ್ ಮಾಡಿರೋದು ಒಂದು ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಇದರಲ್ಲಿ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ 2 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಓಂಕಾಳು, ಉಪ್ಪು, ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ, ಕುಕ್ಕಿಂಗ್ ಸೋಡಾ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇಂಗು, ಇದಿಷ್ಟು ಹಾಕಿದ್ದೀನಿ. ಮಿಕ್ಸ್ ಮಾಡಿ ಆಗಲೇ ಇಟ್ಟಿದ್ದೀನಿ. ಎಷ್ಟು ಬೇಕೋ ಆವಾಗ ನಾವು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅಂಥೇಳಿ. ಆಮೇಲೆ ಒಳಗಡೆ ಸ್ಟಫ್ ಮಾಡೋಕ್ಕೆ ಸ್ವಲ್ಪ ಇದನ್ನೆಲ್ಲ ಹೆಚ್ಚಬೇಕು. ಈಗ ನಾನು ಇದನ್ನು ಆಮೇಲೆ ಮಿಕ್ಸ್ ಮಾಡಿಕೊಂಡು ಡಿಪ್ ಮಾಡಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಕಟ್ ಮಾಡಿ ಸ್ಟಫ್ ಮಾಡಬೇಕು. ಇದನ್ನು ತೋರಿಸ್ತೀನಿ ಹೇಗೆ ಅಂತ. ಟುಡೇ ಐ ಆಮ್ ಮೇಕಿಂಗ್ ಬೆಲ್ ಪೆಪ್ಪರ್ ಬೋಂಡಾ. ಇಟ್ಸ್ ಡೀಪ್ ಫ್ರೈಯಿಂಗ್ ಒನ್. ದ ಹೋಲ್ bell pepper, it's a small one, so I'll be deep frying. For that this is for stuffing. I have taken 1 tomato. I'll be using only half onion and cilantro and some carrot. I have to cut it into very small pieces. This is the to make the batter. For that I have taken gram flour 2 cups and 1/4 cup of rice flour and half spoon of carom, no, not carom, I think it's om seeds, I don't know what they call. I think it's carom only. That seed and some asafoetida and cooking soda and salt and what else? That's it. While mixing I'll be adding water, and to that I'll be adding 2-3 spoons of oil after the batter is mixed. And the batter should be like a little bit like a dosa batter. ಕೊತ್ತಂಬರಿ ಕಟ್ ಮಾಡಿದಾಯಿತು, ಕ್ಯಾರೆಟು ಆಗಿದೆ. ಇವಾಗ ಇದಕ್ಕೆ ಹಾಕಬೇಕು. ಈಗ ಟೊಮೆಟೊ ಹಾಕಿದ್ದೀನಿ ಮತ್ತು ಆನಿಯನು ಆಮೇಲೆ ಮಿಕ್ಸ್ ಮಾಡ್ತೀನಿ ಮಾಡೋ ಹೊತ್ತಿಗೆ. ಇದರಲ್ಲಿ ಇವಾಗ ಸಾಲ್ಟು, ರೆಗ್ಯುಲರ್ ಸಾಲ್ಟು, ಕಾಶ್ಮೀರಿ ಚಿಲ್ಲಿ ಪೌಡರು, ಇದು ಬ್ಲ್ಯಾಕ್ ಸಾಲ್ಟು, ಚಾಟ್ ಮಸಾಲ, ಇದಿಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟಫ್ ಮಾಡಿದ್ಮೇಲೆ ಅದ್ರ ಮೇಲೆ ಹಾಕಬೇಕು. ಇವಾಗಲೇ ಹಾಕಿದ್ರೆ ಆನಿಯನ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಅದರಿಂದ. ವೆಜಿಟಬಲ್ ಆಯಿಲ್ ಹಾಕ್ತಾಯಿದ್ದೀನಿ. ಅರ್ಧ ಹಾಕಿದ್ರೆ ಸಾಕು, ಯಾಕಂತ ಹೇಳಿದ್ರೆ ಅದು ಹಾಕಿದ್ಮೇಲೆ ಮೇಲೆ ಬರುತ್ತೆ. ಸೊ ಓನ್ಲಿ ಹಾಫ್ ಇಸ್ ಎನಫ್. ಈಗ ವೆರಿ ಲೋ ಹೀಟ್ನ ಮಾಡಿ ಅದು ಹೀಟ್ ಆಗಕ್ಕೆ ಬಿಡೋಣ, ಯಾಕಂದರೆ ಬೇರೆ ಇನ್ನೂ ಮಿಕ್ಸ್ ಮಾಡಬೇಕು ಅದರಿಂದ. ಸೊ ಲೆಟ್ ಇಟ್ ಬಿ ಹೀಟಿಂಗ್ ಅಪ್. I added vegetable oil, so let it be heating. Now we will mix the batter. For that I will be taking a small bowl. ಈ ಬೌಲ್ ತೊಗೊಂಡಿದ್ದೀನಿ. ಈಗ ಹಿಟ್ಟಿಲ್ಲಿದೆ, ಯಾಕಂದರೆ ಇದು ಮುಳುಗೋಷ್ಟು ಬೇಕು, ಹಿಂಗೆ ಮುಳುಗಿಸ್ಬಿಟ್ಟು ಹಾಕೋಕ್ಕೆ. ಸೊ ಅದಕ್ಕೆ ಕಪ್ ತೊಗೊಂಡಿದ್ದೀನಿ. ಇವಾಗ ನೀರು ತೊಗೊಂಡು ಮಿಕ್ಸ್ ಮಾಡೋಣ. ನೀರು ತೊಗೊಂಡಾಯಿತು. ಇವಾಗ
ಫಸ್ಟ್ ಎಲ್ಲದಕ್ಕೂ ಮಿಕ್ಸ್ ಮಾಡೋದು ಬೇಡ, ಎಷ್ಟು ಬೇಕೋ ನೋಡ್ಬಿಟ್ಟು ಮಿಕ್ಸ್ ಮಾಡೋಣ. ಈಗ ಸ್ಲೋಗೆ ನೀರು ಹಾಕಿ ಮಿಕ್ಸ್ ಮಾಡೋಣ. ಇನ್ನೂ ತಿಕ್ಕಿದೆ, ಸೊ ಇನ್ನೂ ಬೇಕು. ಸಾಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡೋಣ. ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಫ್ರೈ ಮಾಡೋ ಹೊತ್ತಿಗೆ ಬಜ್ಜಿಯಲ್ಲಿ ಜಾಸ್ತಿ ಎಣ್ಣೆ ಇರೋಲ್ಲ. ಇಷ್ಟು ಸಾಕು. ಎಣ್ಣೆ ತರ್ತೀನಿ. ಈಗ ಬಿಸಿ ಆಗ್ತಿದೆ ಎಣ್ಣೆ, ಅದನ್ನೇ ತರ್ತಾ ಇರೋದು. ಇಷ್ಟು ಸಾಕು. ಸಾಕು. ಮಿಕ್ಸ್ ಮಾಡಬೇಕಿತ್ತು ಚೆನ್ನಾಗಿ. ಈಗ ಆಯಿಲ್ನ ಸ್ವಲ್ಪ ಬಿಸಿಗೆ ಹೈ ಇಟ್ಟೆ. ಇವಾಗ ಇದಾಯ್ತಲ್ವ, ತೊಗೊಂಡೋಗಿ ಮಾಡ್ಬೋದು ಅಂತ. ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಇದು ಬಿಟ್ಟು ನೋಡಿದ್ರೆ ಅದು ಮೇಲೆ ಬರಬೇಕು. ಮೇಲೆ ಬಂದರೆ ಆಗ ಎಣ್ಣೆ ಬಿಸಿ ಆಗಿದೆ ಅಂತ. ಇವಾಗ ಮೇಲೆ ಬರ್ತಾಯಿದೆ. ಸೊ ಇವಾಗ ನಾವು ಡಿಪ್ ಮಾಡಿ ಹಾಕ್ಬೋದು. ಈ ಥರನೇ ಡಿಪ್ ಮಾಡೋದು. ಹಿಂಗೆ ಎತ್ಬಿಟ್ಟು ಮಾಡಿ ಬಿಡಬೇಕು. ಓಕೆನಾ? ಈಗ ಲೋ ಹೀಟ್ ಇಡೋಣ ಸ್ವಲ್ಪ. ಸೆಕೆಂಡ್ ಒನ್ ಹಾಗೆ ಮಾಡ್ತಾಯಿದ್ದೀನಿ. ಇದು ಇವಾಗ ಕುಕ್ ಆಗಲಿ ಚೆನ್ನಾಗಿ.
ಓಕೆ, ಇವಾಗ ಇದೆಲ್ಲ ಕಟ್ ಮಾಡಿದ್ದೀನಿ. ಇವಾಗ ಏನಂದರೆ ನಾವು ತೆಗೆದ್ಬಿಡೋಣ. ಅಲ್ಲಿ ಹಾಕ್ಬಿಟ್ಟು ತೊಳೆ. Now we have to mix this one. ಎಂಜಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಥರ ಮಾಡ್ಕೊಂಡು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್.